ಬಟ್ ಆ ವಿಷಯ ಬಂದಾಗ ಅದೇನು ಡಿ ಕೆ ಶಿವಕುಮಾರ್ ವರ್ಸಸ್ ಕುಮಾರಸ್ವಾಮಿ ಆ ಪರಿ ಹತ್ಕೊಂಡ್ಬಿಡುತ್ತಲ್ಲ ಅದು. ಈಗ ಏನಾಗಿದೆ ಅಜಿತ್ಜಿ, ನಿಮಗೆ ಗೊತ್ತಿದ್ದಂಗೆ ರಾಜ್ಯದಲ್ಲಿ ಒಂದು ನೈತಿಕವಾಗಿ ಇಲ್ಲಿವರೆಗೂ ಹೋರಾಟವನ್ನು ಕುಟ್ಕೊಂಬಂದಿರ್ತಕ್ಕಂಥದ್ದು ಸನ್ಮಾನ್ಯ ಕುಮಾರಣ್ಣ ಅವರು. ಈಗ ಕಾಂಗ್ರೆಸ್ ಪಕ್ಷಕ್ಕೆ ಹಲವಾರು ಸಂದರ್ಭದಲ್ಲಿ ಅವರು ತಪ್ಪುಗಳು ಮಾಡಿದಂಥ ಸಂದರ್ಭದಲ್ಲಿ ಕುಮಾರಣ್ಣ ಅವರು ಅದನ್ನು ಎತ್ತಿಡಿದು ತೋರಿಸಿರ್ತಕ್ಕಂಥದ್ದು ನೋಡಿದ್ದೀವಿ. ಈಗ ಬಹುಶಃ ಅವರೆಲ್ಲ ಭಾಳ ಖುಷಿಯಾಗಿರ್ಬೋದು, ಕುಮಾರಣ್ಣ ಅವರು ಕೇಂದ್ರಕ್ಕೆ ಹೋದ್ರಲ್ಲ ಬಿಡಪ್ಪ, ಇನ್ನೇನು ರಾಜ್ಯದಲ್ಲಿ ಇಲ್ಲ, ಸದನದೊಳಗಡೆ ಕುಮಾರಣ್ಣ ಇಲ್ಲ ಇನ್ನು ಮಾತಾಡಲಿಕ್ಕೆ ಅಂತಕ್ಕಂಥದ್ದು ಪಾಪ ಭಾಳ ಖುಷಿಯಾಗಿದ್ದಾರೆ. ಬಟ್ ಅಲ್ಟಿಮೇಟ್ಲಿ ಈಗ ಒಬ್ಬ ವ್ಯಕ್ತಿಯ ವ್ಯಕ್ತಿತ್ವಕ್ಕೆ ಮಸಿ ಬಳಿತಕ್ಕಂಥ ಪ್ರಯತ್ನ ಭಾಳ ಸ್ಪಷ್ಟವಾಗಿ ಇಲ್ಲಿ ನಡೀತಾ ಇದೆ. ಬಟ್ ಈಗ ನಾನೊಂದು ಪಾಯಿಂಟ್ ಹೇಳ್ತೀನಿ, ಇನ್ಕ್ಲೂಡಿಂಗ್ ಅಳಿಗೆ ಒಡೆಯರಹಳ್ಳಿ ಇರ್ಬೋದು, ಕೇತಗನಹಳ್ಳಿ ವಿಚಾರ ಇರ್ಬೋದು, ಇಲ್ಲಿ ಎಲ್ಲವೂ ಕೂಡ ಇವತ್ತು ಈಗ SIT ರಚನೆ ಮಾಡಿದ್ರು ಸರ್. ಅದಕ್ಕಿಂತ ಮುಂಚಿತವಾಗಿ ಒಂದು ಸೆಕೆಂಡ್ SITನೂ ರಚನೆ ಮಾಡಿದ್ರು, ಕೋರ್ಟು ಆದೇಶ ಕೊಡ್ತು, ಇಲ್ಲಪ್ಪ ಅದು ಏನಿದೆ ಎಲ್ಲ ತೆಗೀರಿ ಮಾಡಿ ಅಂತ ಹೇಳ್ತು, ಸಂತೋಷ. ಯಾಕೆಂದರೆ ಅಲ್ಟಿಮೇಟ್ಲಿ ವಾಟ್ ಎವರ್ ಜಡ್ಜ್ಮೆಂಟ್, ಈಗ ಕಾನೂನು ಮೂಲಕ, ಕೋರ್ಟ್ ಮೂಲಕ ಕಾನೂನು ಆದೇಶ ಏನೇ ಬಂದರೂ ನಾವು ತಲೆಬಾಗಬೇಕಾಗ್ತದೆ. ಆಬ್ವಿಯಸ್ಲಿ. ಸೊ ವಿ ಆರ್ ಫೈಟಿಂಗ್ ದಿಸ್ ಇನ್ ಕೋರ್ಟ್. ಅಲ್ಟಿಮೇಟಾಗಿ ಅಲ್ಲಿ ಬರಲಿ, ಇದು ಆರೋಪ ಮಾಡ್ಕೊಂಡಿದ್ದಾರೆ. ಈ ಆರೋಪದಲ್ಲಿ ಉರುಳಿದೆಯಾ, ಉರುಳಿಲ್ವಾ, ತಪ್ಪಿತಸ್ತ್ರ ಅಲ್ವಾ, ನಮ್ಮಲ್ಲಿ ಸ್ಪಷ್ಟತೆ ಇದೆಯಾ, ಪಾರದರ್ಶಕತೆಯಿಂದ ನಾವು ಜೀವನ ಮಾಡಿದ್ದೀವ ಅಂತಕ್ಕಂಥದ್ದು ಕೋರ್ಟ್ ಇತ್ಯರ್ಥ ಮಾಡ್ತದೆ.